ತನಕನೂ ಕೂಡ ಅದರ ಒಂದು ತಯಾರಿ ನಡೆದಿಲ್ಲ. ಅದ್ರ ಬದಲಾಗಿ ಏನು ಮಾಡಿದ್ರು, ಮೊನ್ನೆ ಬಜೆಟ್ ಅಲ್ಲಿ ಘೋಷಣೆ ಮಾಡಬೇಕಾದ್ರೆ 1,000 ರೂಪಾಯಿ ಆಶಾ ಕಾರ್ಯಕರ್ತರಿಗೆ ಹೆಚ್ಚಳ ಮಾಡಿದೀವಿ ಅಂತ 42,000 ಆಶಾ ಕಾರ್ಯಕರ್ತರಿಗೆ ಇದು ಗೊಂದಲ ಆಗಿದೆ. ಈ ಒತ್ತಡ ಅಂತ ಅನ್ಕೋಬೇಕಾ ಅಥವಾ 10,000 ರೂಪಾಯಿ ಸೇರಿಸಿದಾರ? ಇದ್ರ ಬಗ್ಗೆ ಯಾವುದೇ ಸ್ಪಷ್ಟತೆ ಸರ್ಕಾರದಿಂದ ಇಲ್ಲ, ರೈಟಿಂಗ್ ಅಲ್ಲಿ ಯಾವುದೂ ಇಲ್ಲ. ಅದಕ್ಕೆ ಇವತ್ತು ನಮ್ಮ ಎಲ್ಲಾ ಪದಾಧಿಕಾರಿಗಳು ಮಿನಿಸ್ಟರ್ ಆಫೀಸ್ಗಳಿಗೆ, ಮುಖ್ಯಮಂತ್ರಿಗಳ ಆಫೀಸ್ಗಳಿಗೆಲ್ಲ ತಿರುಗಾಡಿದ್ರು ಸಹಿತ ಅದ್ರ ಬಗ್ಗೆ ಸರಿಯಾದ ಉತ್ತರ ದೇಶದ ರಾಜ್ಯದ ಜನಗಳಿಗೆ ಆರೋಗ್ಯನ ಒದಗಿಸತಕ್ಕಂಥವ್ರು ಆಶಾ ಕಾರ್ಯಕರ್ತರು ಅಂತ ಹೇಳ್ತಾರೆ. ಆರೋಗ್ಯದ ಹರಿಕಾರರು ಅಂತ ಹೇಳಿ WHO ಇಂದ ಅವರಿಗೆ ಗೌರವ ಸನ್ಮಾನ ಕೂಡ ಆಯಿತು. ಮಾಧ್ಯಮದವರು ಬಯಸ್ತಾರೆ. ಒಂದು 2 ನಿಮಿಷ ಏನಿದೆ ಎಂಬುದಾಗಿ ನಾವು ಹೇಳಬೇಕಾದರೆ ಮೊದಲು ನಾವು 10,000 ರೂಪಾಯಿ ನಮ್ಮನ್ನು ನಿಗದಿಪಡಿಸಬೇಕಂತೇಳಿ ಬೆಂಗಳೂರಿನಲ್ಲಿ ಸ್ಟ್ರೈಕಿಗೆ ಕುಂತಿದ್ದೇವೆ ಕಬ್ಬನ್ ಪಾರ್ಕ್ನಲ್ಲಿ. ಅಲ್ಲಿ ನಮ್ಮ ಬೇಡಿಕೆಗಳನ್ನೆಲ್ಲ ನೆರವೇರಿಸ್ತೇವೆ. 4 ದಿನದಲ್ಲೇ ನಮ್ಮನ್ನು ಎಬ್ಬಿಸಿ ನಿಮಗೆ ಇನ್ಕ್ಲೂಡಿಂಗ್ ಎಲ್ಲ ಸೇರಿ ನಿಮಗೆ 10,000 ರೂಪಾಯಿ ನಿಗದಿಪಡಿಸ್ತೇವೆ ಅಂತಂದು ಹೇಳಿದ್ದಾರೆ ಸರರು. ಆದರೆ ಈಗ ನಾವು ಬಜೆಟ್ನಲ್ಲಿ ನೋಡಬೇಕಾದರೆ 1,000 ರೂಪಾಯಿ ಅಂತಂದು ಹೇಳ್ತಾ ಇದ್ದಾರೆ. ಇದು ಏನಂತ ನಾವು ತಿಳ್ಕೊಳ್ಬೇಕು. ನಾವು ಇಷ್ಟೊಂದು ನಾವು ಹೋರಾಟದಲ್ಲಿ, ಇಷ್ಟೊಂದು ನಾವು ಕೆಲಸದಲ್ಲಿ, ನಾವು ಬಿಸಿಲು ಹಗಲು ರಾತ್ರಿ ಇರುಳು ಅನ್ನೋದೇ ನಾವು ದುಡಿಯುವಂತಹ ಒಂದು ಆಶಾ ಕಾರ್ಯಕರ್ತರಿಗೆ ತಾವು ಸಂಬಳ ಕೊಡ್ತೆ ಎಂಬುದಾಗಿ ನೀವು ಹೇಳಿ ವಿಶ್ವಾಸನೆಯನ್ನು ಕೊಟ್ಟು ಅದು ರೂಟಿಂಗ್ನಲ್ಲಿ ತಾವು ತಿಳಿಸಿಲ್ಲ. ಡೈರೆಕ್ಟಾಗಿ 1,000 ಬಜೆಟ್ನಲ್ಲೇ ತಾವು ತಿಳಿಸ್ತಾ ಇದ್ದೀರಿ. ಇದು ನಾವು ಏನಂತ ತಿಳಿದುಕೊಳ್ಳಬೇಕು. 42 ಆಶಾ ಕಾರ್ಯಕರ್ತರಿಗೆಲ್ಲ 10,000 ರೂಪಾಯಿ ನಮ್ಮನ್ನು ಖಚಿತಪಡಿಸಬೇಕಂತೇಳಿ ನಾವು ಇವತ್ತು ಬೇಡಿಕೆಯನ್ನು ಇಟ್ಟುಕೊಂಡು ಬಂದಿದ್ದೇವೆ. ಈ ಒಂದು ಆಶಾ ಕಾರ್ಯಕರ್ತೆಯ ಬೇಡಿಕೆಯನ್ನು ತಾವು ಈಡೇರಿಸ್ಬೇಕಂತೇಳಿ ತಮ್ಮಲ್ಲಿ ನಾವು ಮನವಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ನಾಲ್ಕು ದಿವಸ ನಾವು ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಕೂತಿದ್ದೇವೆ. ನ್ಯಾಯವಾಗಿಯೂ ತಾವು ಸರಿಯಾಗಿ ನಮ್ಮನ್ನು ಬಂದು ಆಶ್ವಾಸನೆಯನ್ನು ಕೊಟ್ಟು ಇಡೀ ಸಿದ್ದರಾಮಯ್ಯಪ್ಪ ಮತ್ತು ಅವ್ರ ಸರರು ಹೇಳಿದ ಪ್ರಕಾರನೇ ನಾವು ಎದ್ದು ಹೋಗಿದ್ದೇವೆ. ಆದರೆ ಇವತ್ತು 1,000 ರೂಪಾಯಿ ಏನಂತ ನಾವು ತಿಳ್ಕೊಳ್ಬೇಕು. ಇನ್ಕ್ಲೂಡಿಂಗ್ ಅಂತ ಹೇಳಿದ್ದೀರಿ, ಅದನ್ನು ತಿಳ್ಕೊಂಡು ನಾವು 11,000 ಅಂತ ತಿಳ್ಕೊಳ್ಬೇಕಾ? ಏನು ತಿಳ್ಕೊಬೇಕು? ನಾವು ಯಾವ ರೀತಿಯಿಂದ ಭರವಸೆ ಮಾಡಬೇಕು ಎಂಬುದಾಗಿ ಕೊಟ್ಟ ಮಾತಿ ನಡೆದಿಲ್ಲನೂ ಅಂತನ್ನಲ್ಲ, ನಡೆದ್ರೂ ಅಂತನ್ನಲ್ಲ. ಆದರೆ ನಮಗೆ ಒಂದು ಲೆಟರ್ ಮೂಲಕವಾಗಲಿ, ಒಂದು ರೈಟಿಂಗ್ ಪವರ್ ಮೂಲಕವಾಗಲಿ ನಮಗಿನ್ನೂ ಯಾವುದು ಖಚಿತಪಡಿಸಿಲ್ಲ. ಈ ಮಾರ್ಚ್ ತಿಂಗಳು ಮುಗಿಯೋದ್ರೊಳಗಾಗಿ ನಮಗೆ ಖಚಿತಪಡಿಸಬೇಕು. ಅದು ಏನಂತ ನೀವು ಹೇಳಿದ್ದೀರಿ, ಏನಂತ ಒಪ್ಕೊಂಡಿದ್ದೀರಿ, ನಮ್ಗೆ ಯಾವ ರೀತಿಯಿಂದ ಏಪ್ರಿಲಿಂದ ನಮಗೆ ಸಂಬಳ ಕೊಡ್ತೀರಿ ಎಂಬುದಾಗಿ ತಾವು ಖಚಿತಪಡಿಸ್ಬೇಕಂತೇಳಿ ನಾವು ಇವತ್ತು ಸ್ಟ್ರೈಕನ್ನು, ಈ ಒಂದು ಬೇಡಿಕೆಯನ್ನು ನಾವು ಇಟ್ಕೊಂಡಿದ್ದೀವಿ. ಮಾಡಿಲ್ಲ, ನೀವು ಯಾವಾಗ ಮಾಡಿಲ್ಲ ಅಂತೀರೋ ತಕ್ಷಣ ಅದೇ ಸಂದರ್ಭ ಅದೇ ದಿನ ನಾವು ಫ್ರೀಡಮ್ ಪಾರ್ಕಿನ ಮತ್ತೆ ನಾವು ಸ್ಟ್ರೈಕ್ ಆಗಿ ಹೋರಾಟ ಮಾಡುತ್ತೇವೆ. ಇದನ್ನು ನಾವು ನಿಲ್ಲಿಸುವುದಿಲ್ಲ. ಕೂಲಿ ಮಾಡುವಂಥವರಿಗೆ, ಕೈದಿಗಳಿಗೆ ಸಂಬಳ ಇದೆ, 10,000 15,000 ಸಂಬಳವಿದೆ. ನಮಗೇನಿದೆ? ಒಂದೊಂದು ಕಷ್ಟದಲ್ಲಿ, ಆಮೇಲೆ ಕೋವಿಡ್ನಲ್ಲಿ ನಾವು ಎಂಥ ಒಂದು ಕಷ್ಟದಲ್ಲಿ ನಾವು ಫ್ಯಾಮ್ಲಿ ಮಕ್ಕಳು ಏನು ಭರವಸೆ ಇಡದೆ ನಾವು ದೇಶಕ್ಕಾಗಿಯೂ ಜನರಿಗಾಗಿಯೂ ನಾವು ದುಡಿತಾ ಬಂದಿದ್ದೇವೆ. ಆದರೆ ಇವತ್ತು ನಮ್ಮ ಒಂದು ಸುಖ ದುಃಖದಲ್ಲಿ ಯಾರು ನಮಗೆ ಸಹಾಯಕರು, ಯಾರು ನಮ್ಮ ಒಂದು ಕೊರತೆಗಳನ್ನು ನೀರಿಸ್ತೀರಿ, ಇದನ್ನು ವಿಶ್ವಾಸವಿಟ್ಟು ನಾವು ಕೇಳ್ತಾ ಇದ್ದೇವೆ. ನೀವೆಂದು ಒಪ್ಕೊಳ್ಳಲ್ವೋ ಅದೇ ಕ್ಷಣ, ಅದೇ ಸಾಯಂಕಾಲ ನಾವು ಫ್ರೀಡಮ್ ಪಾರ್ಕಿಗೆ ಮತ್ತೆ ತಿರುಗಿ ನಾವು ಹೋರಾಟದಲ್ಲಿ ನಾವು ಭಾಗವಹಿಸ್ತೇವೆ ಅಂತೇಳಿ ತಮ್ಮಲ್ಲಿ ಕೇಳ್ತೇವೆ.
ನಿಜಕ್ಕೂ ಆಶಾ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ರೊಚ್ಚಿಗೆದ್ದರ ಅಂತ ಹೇಳ್ಬೋದು. ನುಡಿದಪ್ಲೆ ನಡೀರಿ ಇಲ್ಲ ಮನಿ ಕಡೆ ನಡೀರಿ ಅಂತೇಳಿ ಆಶಾ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಏನು ಆಶಾ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದ್ರು. ಆ ಒಂದು ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸೇರಿದಂತೆ ಸಚಿವರು ಏನಂದ್ರೆ ಆಶಾ ಕಾರ್ಯಕರ್ತರಿಗೆ ಭರವಸೆ ಕೊಟ್ಟರು ನೋಡ್ಬೋದು ನೀವು. ಆ ಭರವಸೆ ಇವತ್ತು ನಿಜಕ್ಕೂ ಈಡೇರಿಲ್ಲ. ಅದ್ರ ಬಜೆಟಲ್ಲಿ ಭರವಸೆ ಈಡೇರ್ತದೆ, ಬಜೆಟಲ್ಲಿ ನಮ್ಮ ಬೇಡಿಕೆ ಈಡೇರ್ತದೆ ಎಂಬುದು ಆಶಾ ಕಾರ್ಯಕರ್ತರಲ್ಲಿ ಒಂದು ಭಾವನೆ ಇತ್ತು. ಆದರೆ ಆಶಾ ಕಾರ್ಯಕರ್ತರು ಬೇಡಿಕೆ ಗೊತ್ತಾ ಬಜೆಟಲ್ಲಿ ಈಡೇರಿರಲ್ಲ ನೋಡ್ಬೋದು. ರಾಜ್ಯ ಬಜೆಟ್ನಲ್ಲಿ ಘೋಷಿಸಲಾದ ಬರೀ 1,000 ಮಾತ್ರ ಘೋಷಿಸಿದ್ದಾರೆ. ಅದರ 15,000 ರೂಪಾಯಿ ಪ್ರತಿ ತಿಂಗಳು ಗೌರವ ಧನ ಕೊಡಲೇಬೇಕು ಎಂಬುದು ಇವ್ರದ್ದೊಂದೇನು ಬೇಡಿಕೆ ಇತ್ತು. ಆ ಬೇಡಿಕೆಗೆ ನಿಜಕ್ಕೂ ಸರ್ಕಾರ ಎಲ್ಲೋ ಒಂದು ಕಡೆ ಗೊತ್ತಾ ಕೊಟ್ಟ ಮಾತು ತಪ್ಪಿದೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ದೃಶ್ಯದಲ್ಲಿ ನಮಗೆ ಕನಿಷ್ಠ 10,000 ರೂಪಾಯಿ ಅದ್ರ ಗೌರವ ಧನ ನೀವು ಕೊಡಲೇಬೇಕು ಅಂತೇಳಿ ಅವ್ರದ್ದೊಂದು ಡಿಮಾಂಡ್ ಇತ್ತು. ಅದ್ರ ಟೋಟಲಿ ಇವತ್ತು ಬೆಂಗಳೂರಿಂದ ಫ್ರೀಡಂ ಪಾರ್ಕಲ್ಲಿ ಸಾಕಷ್ಟು ಹೋರಾಟ ಮಾಡಿ ಸರ್ಕಾರದ ಭರವಸೆಯಿಂದ ಖುಷಿಯಾಗಿ ಊರತ್ತ ಬಂದಂಥ ಆಶಾ ಕಾರ್ಯಕರ್ತರು ಮತ್ತೆ ನಿರಾಶೆ ಆಗ್ಯದ ಅಂತ ಹೇಳ್ಬೋದು. ಟೋಟಲಿ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ನೀವು ಭರವಸೆ ಕೊಡ್ತು, ನಿಮ್ಮ ಹೋರಾಟಕ್ಕೆ ಹೆದರ್ತು, ನಿಮ್ಗೆ ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂತೇಳಿ ಹೇಳಿದ್ರು. ಅದ್ರ ಕೊಟ್ಟರೇನು ಇವತ್ತು ಮತ್ತೆ ಹೋರಾಟ ಯಾಕೆ ಏನು ಕಾರಣ? ಸರ್ಕಾರ ಕೊಟ್ಟ ಮಾತಿಗೆ ತಪ್ಪಿದೆ ರೀ ಸರ್. ಯಾಕಂದರೆ ನಾವು ಮೊನ್ನೆ ಜನವರಿ 7 ತಾರೀಕಿಗೆ ಫ್ರೀಡಂ ಪಾರ್ಕಲ್ಲಿ ಕೂತಿದ್ವಿ ಸ್ಟ್ರೈಕಿಗೆ. 4 ದಿವಸ ನಾವು ಅಲ್ಲೇ ಸ್ಟ್ರೈಕಿಗೆ ಕುಂತಿದ್ದೇವೆ ರೀ. 10,000 ಕೊಡ್ತೀನಿ ಅಂತ CM ಮುಖ್ಯಮಂತ್ರಿಯವರು ಭರವಸೆ ಕೊಟ್ಟಿದ್ಮೇಲೆ ನಾವು ಬಂದೀವಿ ರೀ. ಭರವಸೆ ಕೊಟ್ಟಬಲ್ಲ ನಡ್ಕೊಂಡ್ರೆ ನುಡಿದಂತೆ ನಡೆದಿಲ್ಲ ಸರ್. ಅದಕ್ಕೆ ನಾವು ಮತ್ತೆ ಸ್ಟ್ರೈಕಿಗೆ ಹೊರಟಿದ್ವಿ. ಅವ್ರಿಗೆ ಬಜೆಟ್ ಮುಗಿಯೋದ್ರೊಳಗೆ ಇದು ನೋಡ್ಬೋದು ನೀವು. ಈಗಾಗಲೇ ಆಶಾ ಕಾರ್ಯಕರ್ತರ ಮಾಸಿಕ 10,000 ರೂಪಾಯಿ ನಮಗೆ ಕೊಡಲೇಬೇಕು ಅಂತೇಳಿ ಡಿಮಾಂಡ್ ಇತ್ತು. 10,000 ರೂಪಾಯಿ ಕೊಡ್ತೀವಿ ಅಂತೇಳಿ ರಾಜ್ಯದ ಮುಖ್ಯಮಂತ್ರಿ ಭರವಸೆ ಕೊಟ್ಟರು. ಅದರ ಭರವಸೆ ಈಡೇರದ ಹಿನ್ನೆಲೆಯಲ್ಲಿ ಮತ್ತೆ ಇವತ್ತು ಬೀದರ್ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ 100 ಜನ ಆಶಾ ಕಾರ್ಯಕರ್ತರು ಏನಂದ್ರೆ ರೊಚ್ಚಿಗೆದ್ದಿದ್ದಾರೆ. ಏನಕ್ಕೋರೆ ಏನು ಭರವಸೆ ಕೊಟ್ಟರು, ಏನು ಈಡೇರೋದು ಅಂತ ಹೇಳಿ? ಸರ್ ನಾವು 15,000 ಭರವಸೆ ಇಕ್ಕಿದ್ದೇವೆ ಸರ್. 15,000 ಕೊಡ್ರಿ ಅಂತೇಳಿ 10,000 ಕೊಡ್ತೇವೆ ಅಂತೇಳಿ ಪೂರ ಭರವಸೆ ಕೊಟ್ಟರು ಸರ್. 10,000 ಕೊಡ್ತೀವಿ ಅಂತೇಳಿ 10,000 ನಮ್ಗೆ ಏನು ಯಾರು ಕೊಟ್ಟಿರು ಭರವಸೆ, ಯಾವಾಗ ಕೊಟ್ಟಿರು? ಸಿದ್ದರಾಮಯ್ಯ ಸರ್ 8 ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್. ಈಗ 10,000 ಯಾಕೆ ಇಲ್ಲ ಅಂತೇಳಿ ಕೇಳ್ತೀವಿ ಸರ್. ಕೊಡಬೇಕು. ಬಜೆಟ್ನಲ್ಲಿ ಬಿಡುಗಡೆ ಮಾಡಿದ್ದು 1,000 ಸರ್. ಅದು 1,000 ಏನು 10,000ದಾಗ ಸೇರಿಸ್ಕೊಡ್ಲತ್ತಾರ ಏನು 1,000 ಕೊಡ್ಲತ್ತಾರ ಅಂತೇಳಿ ನಮ್ಗೆ ಅರ್ಥ ಆಗ್ಲತ್ತ. 10,000 ನಾವು ಸ್ಟ್ರೈಕಿಗೆ 4 ದಿವಸ ಸ್ಟ್ರೈಕ್ ಕುಂತೀವಿ. 10,000 ಕೊಡ್ತೀವಿ, ನಿಮ್ಗೆ ಅದು ಎಲ್ಲ ಸೇರಿಸಿ 10,000 ಗ್ಯಾರಂಟಿ ಕೊಡ್ತೀವಿ ಅಂಥೇಳಿ ನಮ್ಗೆ ಎಬ್ಸಿಬಿಟ್ರು ಸರ್. ಹೌದು ಸರ್, ನಾವು ಇವತ್ತು ಮತ್ತೊಮ್ಮೆ ಸರ್ಕಾರ ಕೇಳ್ತಾ ಇದ್ದೀವಿ, ನೀವೇನು ಮಾತು ಕೊಟ್ಟಂಗೆ 10,000 ರೂಪಾಯಿ ಖಚಿತಪಡಿಸಿದ ಆದೇಶನ ಕೊಡಬೇಕು. ಆಮೇಲೆ ಈ 1,000 ರೂಪಾಯಿ ಹೆಚ್ಚಳ ಮಾಡಿದಿರಿ, ಅದು 10,000 ಹೊರತಾಗಿ ನೀವು ಕೊಡ್ತೀವಿ ಬಜೆಟಲ್ಲಿ ಅಂತ ಹೇಳಿದಿರಿ. ಅದನ್ನು ಕೂಡ ಕನ್ಫರ್ಮ್ ಮಾಡಬೇಕು. ಒಂದು ವೇಳೆ ಇದು ಮಾಡಿಲ್ಲ ಅಂದರೆ ನಾವು ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟದ ಮೂಲಕ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀವಿ. ಮುಂದಿನ ಹೋರಾಟ ಉಗ್ರ ಹೋರಾಟ ಕೂಡ ನಾವು ರೆಡಿ ಆಗ್ತಾ ಇದ್ದೀವಿ, ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ನಾವು ಸರ್ಕಾರಕ್ಕೆ ನಮಗೆ 10,000 ರೂಪಾಯಿ ಕೊಡಲ್ಲ ಅಂದ್ರೆ ಹೋಗಿ ನಾವು ಮತ್ತೆ ಹಾಗೆ ಹೆಂಗೆ ಕುಂತಿದ್ದೇವೆ ಸರಿ ಹಾಗೆ ಕೊಡ್ತೀವಿ ಸರ್. ಟೋಟಲಿ ಸರ್ಕಾರ ನುಡಿದಪ್ಲೆ ನಡೆದೇ ಇದ್ರೆ ಮತ್ತೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಲ್ಲಿ ನಾವು ಬಂದೇ ಬರ್ತೀವಿ, ಉಗ್ರ ಹೋರಾಟ ಮಾಡ್ತೀವಿ. ಸರ್ಕಾರ ನುಡಿದಪ್ಲೆ ನಡೀಲೇಬೇಕು ಅಂತೇಳಿ ಬೀದರ್ನ ಆಶಾ ಕಾರ್ಯಕರ್ತರು ಆಗ್ರಹ ಆಗಿದೆ ಅಂತ ಹೇಳ್ಬೋದು. ರೈಟಿಂಗ್ ಅಲ್ಲಿ ಯಾವುದೂ ಇಲ್ಲ. ಅದಕ್ಕೆ ಇವತ್ತು ನಮ್ಮ ಎಲ್ಲ ಪದಾಧಿಕಾರಿಗಳು ಮಿನಿಸ್ಟರ್ ಆಫೀಸ್ಗಳಿಗೆ, ಮುಖ್ಯಮಂತ್ರಿಗಳ ಆಫೀಸ್ಗಳಿಗೆಲ್ಲ ತಿರುಗಾಡಿದ್ರು ಸಹಿತ ಅದ್ರ ಬಗ್ಗೆ ಸರಿಯಾದ ಉತ್ತೇ ದೇಶದ ರಾಜ್ಯದ ಜನಗಳಿಗೆ ಆರೋಗ್ಯನ ಒದಗಿಸತಕ್ಕಂಥವ್ರು ಆಶಾ ಕಾರ್ಯಕರ್ತರು ಅಂತ ಹೇಳ್ತಾರೆ. ಆರೋಗ್ಯದ ಹರಿಕಾರರು ಅಂತ ಹೇಳಿ WHO ಇಂದ ಅವರಿಗೆ ಗೌರವ ಸನ್ಮಾನ ಕೂಡ ಆಯಿತು.